ಮೊದಲನೇದು, ಆ ಹೊಸ ಹುಡುಗಿ ಸ್ನೇಹ ಮತ್ತು ಅವರಪ್ಪ ಬಂದಮೇಲೆ ತುಂಬ ಬದಲಾವಣೆಗಳಾಗಿದೆ. ಎರಡನೇದು, ಅತ್ತೆ ಮತ್ತು ಸ್ನೇಹಂಗೆ ಆಕ್ಸಿಡೆಂಟ್ ಆದಾಗ ಕಂಟಿಮಾವನ್ನ ಬಲವಂತವಾಗಿ ಅಪ್ಪ ಮಗಳು ಅಲ್ಲೇ ಜೊತೆಲಿ ಇರಿಸ್ಕೊಂಡಿದ್ದಾರೆ. ಮೂರನೇದು, ಅವಳು ಜೈಲಿಗೆ ಬಂದಿದ್ದ ದಿವಸನೇ ಸಿಂಗಾರಮ್ಮ ಮತ್ತೆ ಕಲಿ ತಪ್ಪಿಸ್ಕೊಂಡಿದ್ದಾರೆ. ನಾಲ್ಕನೇದು, ಮಾವ ಕಲಿ ಮೇಲೆ ಅಟ್ಯಾಕ್ ಮಾಡಿದ ಅದೇ ರಸ್ತೆಯಲ್ಲಿ ಆ ಸ್ನೇಹ ಬಂದಿದ್ದಾಳೆ. ನೀವೇನ್ರಿ ಇಲ್ಲಿ? ನೀವೆಲ್ಲ ಇಲ್ಲಿದ್ದೀರಾ? ನೀನೇನ ಮಾಡ್ತಿದ್ದೀಯ ಇಲ್ಲಿ? ಐದನೇದು, ಮಾವನ ಕೈಯಲ್ಲಿದ್ದ ಕಲಿ ಶರ್ಟು ಅವ್ರ ಅಪ್ಪನ ಕೈಯಲ್ಲಿದೆ. ಆರನೇದು, ಅತ್ತೆ ನೋಡ್ಕೊಳ್ಳೋ ನೆಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಲು. ರಾಧಾ, ಸುಮ್ಕೆ ಆ ಹುಡುಗಿ ಮೇಲೆ ಆಪಾದನೆ ಹಾಕ್ಬೇಡ. ಅಜ್ಜಿ, ಹೊಸಿ ನೀನು ಸುಮ್ಕಿರು. ರಾಧಾ ಹೇಳ್ತಿರೋದು ಸರಿಯಾಗಿ ಐತೆ. ನನ್ನ ಪಾಯಿಂಟ್ ಇನ್ನೂ ಮುಗ್ದಿಲ್ಲ ಮಾವ, ಇನ್ನೂ ಇದೆ. ಆ ಹೊಸ ಹುಡುಗಿ ಸ್ನೇಹ ನಮ್ಮ ಮನೆಗೆ ಬಂದ್ಮೇಲೆ ಸಿಂಗಾರಮ್ಮ ಮತ್ತೆ ಕಲಿ ಆಕ್ಟಿವ್ ಆಗಿರೋದು. ಹೌದು, ಇವಳೆ ಕಲಿ ಹಿಡಿಯೋಕ್ಕೆ ಸಹಾಯ ಮಾಡೋಳೆ. ಆಮೇಲೆ ಯಾವುದೋ ಕಳ್ಳ ಪೊಲೀಸ್ನ ಸೆಟ್ ಮಾಡಿ ಅವ್ರನ್ನ ತೆಪ್ಸ್ಕೊಂಡಂಗೆ ಮಾಡೋಳೆ. ಅಷ್ಟೇ ಅಲ್ಲ ಮಾವ, ನಮ್ಮನೆಲ್ಲೇ ಇದ್ಕೊಂಡು ಇಲ್ಲಿ ನಡೆಯೋ ಎಲ್ಲ ವಿಚಾರಗಳನ್ನೂ ಸಿಂಗಾರಮ್ಮಂಗೆ ವರದಿ ಒಪ್ಪಿಸ್ತಿದ್ಲು. ಅವಳು ಪೂಜೆಗೆ ಬಂದಿರುವಾಗಲೇ ಸಿಂಗಾರಮ್ಮನೂ ನಮ್ಮ ಮನೆಗೆ ಬಂದಿದ್ದಾಳೆ ಅಂದರೆ ಇದರಲ್ಲೇ ಗೊತ್ತಾಗಲ್ವಾ ಶೀ ಈಸ್ ಕಲ್ಪ್ರಿಟ್ ಅಂತ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಕಣ್ಮುಂದೆ ಇರೋದನ್ನ ನಂಬಬೇಕು ವಸ್ಸು. ಅತ್ತೆ ಇಲ್ದಾಗ ಅತ್ತೆ ವೇಷ ಹಾಕೊಂಡು ಸಿಂಗಾರಮ್ಮ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಅವಳೆಯ ಕಾರಣ. ನಾನು ಮೊದಲಿಂದನೂ ಹೇಳ್ದೆ, ಅವಳು ಸರಿ ಇಲ್ಲ, ಅವಳನ್ನ ನಂಬೇಡಿ, ಮನೆ ಒಳಗೆ ಸೇರಿಸ್ಬೇಡಿ ಅಂತ. ನನ್ನ ಮಾತು ಯಾರೂ ಕೇಳಿಲ್ಲ. ಮಳ್ಳಿ ಥರ ಇದ್ಕೊಂಡು ಎಲ್ಲರೂ ಮೋಸ ಮಾಡ್ತಾವಳೆ. ದೊರೆ, ನೀ ಆ ರಾಧನ್ ತಾಳಕ್ಕೆ ಕುಣಿಬೇಡ. ಸ್ನೇಹ ದಿಟ್ವಾಗ್ಲು ಅಂತ ಹುಡುಗಿ ಅಲ್ಲ ದೊರೆ. ಸಾಕು ಸುಮ್ಕಿರಜೆ, ಧ್ವನಿ ಬದಲಾಯಿಸಿ ಅವನ್ನೇ ಯಾಮಾರ್ಸವಳೆ. ದಿನಕ್ಕೊಂದು ವೇಷ ಹಾಕೊಂಡು ಅಮಾಯಕ ಥರ ನಾಟಕ ಆಡ್ಕೊಂಡು ಎಲ್ಲರನ್ನೂ ಯಾಮಾರಿಸ್ತಾವಳೆ. ನಂಗ್ಯಾಕೋ ಸ್ನೇಹ ಹೀಗೆಲ್ಲ ಮಾಡಿರಲ್ಲ ಅನಿಸ್ತಿದೆ ಅಣ್ಣಯ್ಯ. ನಿಮ್ಗೆಲ್ಲ ಏನೋ ಮಾಟ ಮಾತ್ರ ಮಾಡಿಸ್ಬಿಟ್ಟವಳೆ, ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೀರ. ಹೌದು ವಸು, ನಂಬಿಕೆ ಒಳ್ಳೇದು, ಆದರೆ ಅತಿಯಾಗಿ ನಂಬೋದು ಒಳ್ಳೇದಲ್ಲ. ಆ ಸ್ನೇಹ ತುಂಬ ಚಾಲಾಕಿದ್ದಾಳೆ. ಮನೆ ಒಳಗೆ ಇಟ್ಕೊಂಡು ಹೊರಗಡೆ ಕಾಯಿ ನಡೆಸ್ತಿದ್ದಾಳೆ. ರಾಧಾ, ಸತ್ಯಾಸತ್ಯತೆ ತಿಳಿದೆ ಇನ್ನೊಬ್ರು ಮ್ಯಾಕೆ ಆಪಾನೆ ವರ್ಸೋದು ತ್ಯಪ್ಪ ಆಯ್ತದೆ. ನನ್ನ ಒಡಬಿಟ್ಟೋಳೆ ಸರಿ ಇಲ್ಲ ಅಂದ್ಮ್ಯಾಕೆ ಯಾರನ್ನ ದೂರಿ ಯೋನ್ ಪ್ರಯೋಜನ ಹೇಳು? ಅದು ಅಲ್ಲದೆ ಆ ಹುಡುಗಿನ ಮಾಡಿದ್ರೆ ನಂಗೂ ಅವಳೆಲ್ಲ ಹಂಗೆ ಅಂತ ಅನ್ಸೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹುಡುಗಿ ಇರೋದು ಪುಟ್ಟಕ್ಕನ ಆಶ್ರಯದಾಗೆ. ಹಂಗೆ ನಾನು ಅವಳು ಕೆಟ್ಟ ಮನಸ್ಸಿನವಳಾಗಿದ್ದಿದ್ರೆ ಪುಟ್ಟಕ್ಕನೇ ಅವಳನ್ನ ಹತ್ರಕ್ಕೆ ಬುಟ್ಕತಿರ್ನಿಲ್ಲ. ಇಲ್ಲ ಅತ್ತೆ, ನೀವು ತುಂಬ ಒಳ್ಳೆಯವರು, ಅದಕ್ಕೆ ನಿಮಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ.
ಮಾವ ಸಾಕ್ಷಿ ಇಟ್ಕೊಂಡೆ ಅನುಮಾನ ಪಡ್ತಿರೋದು. ನನಗೂ ಅಷ್ಟೇ ಇದ್ರ ಎಲ್ಲದರಿಂದ ಸ್ನೇಹ ಇದ್ದಾಳೆ ಅಂತ ಬಲವಾಗಿ ಅನ್ನಿಸ್ತಿದೆ. ಅನ್ಸೋದೇನು ಅವಳೆಯ ಎಲ್ಲ ಮಾಡ್ತಿರೋದು ಅವಳು ಮತ್ತು ಅವರಪ್ಪ ಎಲ್ಲೋ ಇರೋಂಗೆ ನಾಟಕ ಆಡ್ತಾವನೆ. ಇವಳು ಇಲ್ಲೇ ಎತ್ಕೊಂಡು ನಾಟಕ ಆಡ್ತಾವಳೆ ಆಟಯ್ಯ. ಹೌದು ಮಾವ, ಸ್ನೇಹ ಇಸ್ ವೆರಿ ಡೇಂಜರಸ್. ರಾಧಾ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಕೆದಕ್ತಷ್ಟು ಮನಸ್ಸು ನೀರು ಎರಡು ಬೋಗಡ ಆಯ್ತದೆ. ಅದು ತಿಳಿಯಾಗೋದಕ್ಕೆ ಸ್ಯಾನೆ ಸಮಯ ಬೇಕಾಯ್ತದೆ. ಸಮಯ ಬಂದಾಗ ಯಾರ್ಯಾರು ಹೆಂಗೆ ಅನ್ನೋದು ತಾನೇ ಗೊತ್ತಾಯ್ತದೆ. ಕಂಟಿ, ನೀನು ಊಟ ಮಾಡು. ನಡಿ ಮಗ, ನಡ್ರಿ ಬನ್ನಿ. ಇನ್ನೇನು ಹೇಳ್ತಿದ್ಯಾ ಸ್ನೇಹ? ಇದಕ್ಕೆಲ್ಲ ನಿಮ್ಮ ಅಪ್ಪಯ್ಯ ಕಾರಣವೇ? ಏ ಸುಮ್ಕಿರವ, ನಿಮ್ಮ ಅಪ್ಪಯ್ಯ ಹೆಂಗೆ ಕಾರಣ ಆಯ್ತಾರೆ? ಅಲ್ಲ, ನಾವೇ ನಮ್ಮ ಕೈಯಾರ ಪೊಲೀಸಿಗೆ ಹಿಡಿದು ಕೊಟ್ವಲ್ವಾ? ಆದರೆ ಇವಾಗ ಆಚೆ ಓಡಾಡ್ತಿದ್ದನಲ್ಲಕ್ಕ, ಅದು ಹೇಗೆ ಸಾಧ್ಯ? ನೀನು ಏನು ಹೇಳ್ತಿದ್ಯಾವಿ? ಹೌದವ್ವ, ಆ ರಾಜಿ ನನ್ನನ್ನು ಜೈಲಿಂದ ಬಿಡಿಸ್ಕೊಂಬಂದಿದ್ದಕ್ಕೆ ನಮ್ಮಪ್ಪ ಅವ್ರ ಮನೇಲಿ ಜೀತದ ಕೆಲಸ ಮಾಡ್ತಿದ್ರು. ಏನು ಗಂಗಾಧರಪ್ಪ ಇಲ್ಲಿ ಮೆಸ್ನಾಗೂ ಕೆಲಸ ಮಾಡಿ ಆಮೇಕಲ್ಲಿ ರಾಜಿಮನ್ಗೂ ಕೆಲಸ ಮಾಡ್ತಿದ್ನೆ. ಹೌದವ್ವ, ಅಪ್ಪನ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ನಂಗೆ ಅವತ್ತು ರಾಜಿ ಮನೇಲಿ ಕಲಿ ಇದ್ದಿದ್ದು ಗೊತ್ತಾಗಿದ್ದು. ಯಾಕೆ ಇಟ್ಟೊಂದು ಲೇಟು? ಸರಿ ಬಾ ಬಾ. ಬಾ ನೀನು, ಬಾ ಹೇಳ್ತೀನಿ. ಇಷ್ಟೆಲ್ಲ ಆಗಿರೋದು ನೋಡಿದ್ರೆ ನಾವು ಕಲಿನ ಕೂಡ ಹಾಕಿರೋ ಜಾಗನ ನಮ್ಮ ಅಪ್ಪನೇ ಆ ರಾಜಿಗೆ ತೋರಿಸಿದ್ದಾರೆ ಅನ್ಸತ್ತೆ. ನಾವು ಯಾರಿಗೂ ಹೇಳಿಲ್ವಲ್ಲವಿ? ಈ ವಿಷಯ ಗಂಗಣ್ಣಂಗೆ ಹೆಂಗೆ ಗೊತ್ತಾಯ್ತು? ಆ ರಾಜಿ ಸಖತ್ ಕ್ರಿಮಿನಲ್ ಇದ್ದಾರೆ ಅಕ್ಕ. ನಮ್ಮ ಅಪ್ಪನ್ನೇ ಬಳಸ್ಕೊಂಡು ಅವ್ರು ನಮ್ಮ ಹಿಂದೆ ಫಾಲೋ ಮಾಡೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ನಾವು ಪೊಲೀಸವ್ರಿಗೆ ಹಿಡ್ಕೊಟ್ವಲ್ಲವ? ಅವರು ನಿಜವಾಗ್ಲೂ ಪೊಲೀಸವ್ರೆ ಅಂತ ನಿಮ್ಗೆ ಹೇಗೆ ಗೊತ್ತು ಗೋಪಾಲಪ್ಪ? ಇದೇವನಯ್ಯ, ಈ ಹುಡುಗಿ ಹಿಂಗೆ ಹೇಳ್ತಾವಳೆ. ನಾನು ಅಪ್ಪಯ್ಯ ಅಲ್ಲಿಗೆ ಹೋದಾಗ ಪೊಲೀಸರು ಬಂದರು. ಆದರೆ ಅವರು ದಿಡ್ವಾದ ಪೊಲೀಸರು ಅಲ್ವೋ ಅಂತ ಈಗ ಸಂಶಯ ಬತ್ತೈತೆ. ಖಂಡಿತ ಅವ್ರು ನಕಲಿ ಅಕ್ಕ. ಅಂದರೆ ಕಲಿ ಇರೋ ಜಾಗ ತಿಳ್ಕೊಂಡು ರಾಜಿ ನಕಲಿ ಪೊಲೀಸವ್ರನ್ನ ಕಳಿಸಿ ಕಲಿನ ಕರ್ಕೊಂಡು ಹೋಗ್ಬಿಟ್ಟೋಳ? ಹೌದು ಗೋಪಾಲಪ್ಪ, ನಾನು ಯೋಚನೆ ಮಾಡಿರೋ ಪ್ರಕಾರ ಹೀಗೆ ಆಗಿರೋದು. ಫೇಕ್ ಪೊಲೀಸನ್ನೇ ನಿಜವಾದ ಪೊಲೀಸು ಅಂದ್ಕೊಂಡು ಕಲಿನ ನೀವು ಅವ್ರಿಗೆ ಒಪ್ಸಿದ್ದೀರಾ. ಛೇ, ಹಿಂಗೆ ಅಮರ್ಬಿಟ್ವಾ ನಾವು? ಒಟ್ಟಿನಲ್ಲಿ ನಾವು ಕಷ್ಟಪಟ್ಟು ಹಿಡ್ದಿದ್ದ ಕಲಿನ ಆ ರಾಜಿ ಅವರು ನೀರಲ್ಲಿ ಹೋಮ ಆಗೋ ಹಾಗೆ ಮಾಡಿಬಿಟ್ರು. ರಾಜಿ ಕಲಿಗೆ ಆಶ್ರಯ ಕೊಟ್ಟಿದ್ರಿಂದಲೇ ಇಷ್ಟೆಲ್ಲ ಆಗಿತ್ತು. ಆ ಸಿಂಗರಾಮ ಬಂದು ಪುಟ್ಟಮಿಗೆ ಚಾಕು ಇರ್ತಿತ್ತು. ಅವಳು ಸುಮ್ಮನೆ ಬಿಡಬಾರ್ದು. ಏ ಏನಯ್ಯ? ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ಡ್ಯಾಡಿ ಏನ್ ಮಾಡ್ತಾ ಇದೀಯಾ? ಬಿಡ ಡ್ಯಾಡಿ, ಬಿಡ. ಏನಯ್ಯ ಇದು? ಡ್ಯಾಡಿ ಬಿಸಾಕದನ್ನ. ಯಾವ
ತಲೆಗಿಲ್ಲ ಕೆಟ್ಟದನಯ್ಯ ನಿನಗೆ ಹಾಂ ಹಿಂಗೆ ಮುಚ್ಚಿ ತಗೊಂಡು ಅವ್ನು ಕೊಚ್ಚಿಬಿಟ್ರೆ ಆ ಸಿಂಗಾರವನು ಕಲಿನೋ ಪೊಲೀಸಿಗೆ ಸಿಕ್ಕಾರೆ ಸಿಗ್ತಾರ ಬಿಡ್ತಾರ ಆದ್ರೆ ಅವಳು ಮಾತ್ರ ಜೀವಂತವಾಗಿರ್ಬಾರ್ದು. ಡ್ಯಾಡಿ ಸಮಾಧಾನ ಮಾಡ್ಕೊಡ್ರಿ. ಅಯ್ಯೋ ಬೇಡ ಕಣಯ್ಯ ಈಟೆಲ್ಲ ರಾಜವನ್ನೇ ಮಾಡವಳನ್ನಕ್ಕೆ ನಮ್ಮ ತಾವು ಸಾಕ್ಷಿ ಅವನದ್ದೇ. ಪುಟ್ಟಕ್ಕೋ ನೀನು ಹಂಗೆಲ್ಲ ಹೇಳ್ಬೇಡ. ನಮ್ಮ ಅಕ್ಕನಂತ ಕಿರಾತಕಿ ಈ ಹತ್ತೂರ್ನಾಗೆ ಯಾರೂ ಇಲ್ಲ. ಅವಳಿಂಥ ಕೆಲಸ ಮಾಡಿದ್ರು ಮಾಡಿರ್ತಾಳೆ. ಹಾಗೆಲ್ಲ ಅನ್ಬಾರ್ದು ಕಣಪ್ಪ. ಒಬ್ಬರ ಬಗ್ಗೆ ಗೊತ್ತು ಗುರಿ ಇಲ್ಲದೆ ನಾವು ಹಂಗೆಲ್ಲ ಮಾತಾಡಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ಮೊದಲು ಆ ಸಿಂಗಾರವ್ವ ಆ ಕಲಿ ಪೊಲೀಸ್ನವ್ರ ಕೈಗೆ ಸಿಗಲಿ, ಅವರೇ ಬಾಯಿ ಬಿಡಿಸ್ತಾರೆ, ಸ್ವಚ್ಛ ಏನು ಅಂತ ಗೊತ್ತಾಯ್ತದೆ. ಹಂಗೆಲ್ಲ ಕಾಯಕ್ಕಾಗಲ್ಲ. ಗೋಪಾಲಪ್ಪ, ಅವ್ವ ಹೇಳ್ತಿರೋದು ಸರಿಯಾಗೇ ಇದೆ. ಪುಟ್ಟಕ್ಕನವ್ರೆ, ಒಳಗಡೆ ಬರ್ಬೋದಾ? ಬನ್ನಿ. ಬಲ ಜನಬಲ ಇರೋರಲ್ಲ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು, ಅವರೇ ನಿಜವಾದ ಗಣ್ಯರು. ದಯವಿಟ್ಟು ಸಮಾರಂಭಕ್ಕೆ ತಾವು ಬರಲೇಬೇಕು. ನಿಮ್ಮಂಥವರು 10 ಜನಕ್ಕೆ ಸ್ಫೂರ್ತಿಯಾಗಬೇಕು. ಶಾನ ದೊಡ್ಡ ಮಾತು. ಆದರೆ ನಮ್ಮ ಅವನ ಸಮಾರಂಭ ಕರಿತಿರೋದು ಸ್ಯಾನೆ ಖುಷಿ ವಿಚಾರ. ಆದರೆ ಅವ್ವ ಈಗ ಚೇತರಿಸ್ಕೊತಾವಳೆ. ಗೊತ್ತಾಯ್ತಮ್ಮ, ವಿಷಯ ತಿಳಿದು ನಮಗೂ ಬೇಜಾರಾಯ್ತು. ನಾವು ಯಾಕೆ ನಿಮ್ಮನ್ನೇ ಕರೆಯೋಕೆ ಬಂದಿದ್ದೀವಿ ಅಂದರೆ, ನೀವು ಮಾಡ್ತಾ ಇರೋ ಒಳ್ಳೆಯ ಕೆಲಸನ ಇಲ್ಲಿಗೆ ನಿಲ್ಲಿಸಬಾರ್ದು. ನಮ್ಮಿಂದಾನು ಸ್ನೇಹ ಮೇಡಮ್ ಹೆಸರಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮಿಂದಾನೇ ಚಾಲನೆ ಸಿಗಬೇಕು. ಪುಟ್ಟಮ್ಮೆ, ಇವ್ರು ಇಷ್ಟೊಂದು ಹೇಳ್ತಾವ್ರೆ ಅಂದರೆ ಒಪ್ಕೊ ಪುಟ್ಟಮ್ಮೆ. ಅವ್ವ, ನನಗೂ ನೀವು ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಹೌದಕ್ಕ, ಸ್ನೇಹ ಅಕ್ಕನ ಹೆಸರಲ್ಲಿ ಕಾರ್ಯಕ್ರಮ ನಡೀತಿದೆ ಅಂದರೆ ನಮಗೆ ಹೆಮ್ಮೆ ಅಲ್ವಾ ಅವ್ವ? ನೀವೇನು ಹೆಚ್ಚುತ್ತಿರೋದು ಬೇಕಿಲ್ಲ. ಕಾರ್ಯಕ್ರಮ ಶುರುವಾದ ಮೇಲೆ ಒಂದು 4 ಮಾತಾಡಿ ನೀವು ಹೊರಟ್ಬಿಡ್ಬೋದು. ನೀವು ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆಯ್ತು, ನೀವೆಲ್ಲ ಈಟೊಂದು ಹೇಳ್ತಿದ್ದೀರಿ ಅಂದ್ಯಾಕೆ ಬರ್ತೀನಿ ಬಿಡಿ. ದಯವಿಟ್ಟು ನೀವು ಸಮಾರಂಭಕ್ಕೆ ಬಂದೇ ಬರಬೇಕಮ್ಮ. ಆಯ್ತು, ಸರಿ ಬಿಡಿ, ನಾವು ಬನ್ನಿ. ಅವ್ವ, ಮೆಸ್ ನಡ್ಸೋರು ಸಣ್ಣ ಜನ ಅಲ್ಲ, ಗಣ್ಯ ವ್ಯಕ್ತಿ ಸ್ಥಾನದಲ್ಲಿ ಕೂರೋರು ಅಂತ ನೀನು ನಿರೂಪಿಸ್ಬಿಟ್ಟೆ ಅವ್ವ. ಹೌದು ಸುಮಾ, ಯಾರು ಯೋನೇ ಯೋಳಿ, ನಮ್ಮವ್ವ ನಮಗೆ ಉತ್ತಮ. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು, ಇವಳ ದೇಶವ ಕಟ್ಟೋಳು, ಬಾಳ ಬಂಡಿ ಒಬ್ಬೊಂಟಿ ಎಳೆದವಳು, ಕಾಲೆಳೆದೋರ ಕಣ್ಣೆದುರೇ ಬೆಳೆದವಳು.
ಅವ್ವ ಬಿರ್ನೆ ಬಾರೋ ಒತ್ತಾಯ್ತದೆ. ಬಂದೆ ಕಣವ, ಬಂದೆ. ಅವ್ವ ಇವತ್ತು ಸ್ನೇಹಕ್ಕನ್ ಫಂಕ್ಷನ್ಗೆ ನಾವು ಸ್ಕೂಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಯಾರು ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ದಲೇ ಇರಲವ್ವ. ಅಯ್ಯೋ, ನನಗೆ ಯಾಕವಿ ದೃಷ್ಟಿ ಆಯ್ತದೆ. ನಡ್ರಿ, ಒಳ್ಳೆ ಕೆಲ್ಸಕ್ಕೆ ಹೋಯ್ತೀವಿ, ಬಿರ್ನು ಹೋಗುವ. ಈ ಸಮಾರಂಭಕ್ಕೆ ಹೋಗೋಕ್ಕೆ ಸ್ಯಾನೆ ಖುಷಿ ಆಯ್ತೈತಲ್ವೇನವ್ವ? ನನ್ನ ಮಕ್ಕಳು ಓದಿದ ಶಾಲೆ ಅದು. ಆ ಶಾಲೆಗೆ ನಾನು ಇವತ್ತು ಅತಿಥಿಯಾಗಿ ಹೋಯ್ತಾ ಇವ್ನಿ ಅಂದರೆ ನಂಗೆ ಸಂತೋಷ ಆಗಕ್ಕಿಲ್ವೇನವ? ಅಕ್ಕ, ಸ್ನೇಹಕ್ಕ ಮತ್ತೆ ಸುಮಾ ಓದಿದ ಶಾಲೆ ಇದೇನಾ? ಹೌದು ಕಣವಿ, ನಮ್ಮ ಸ್ನೇಹ ಅದೇ ಸಾಲನಾಗ ಓದಿ DC ಆಗಿದ್ದು. ಅವಳು ಓದಿದ ಸಾಲೆನಾಗೆ ಅವಳ ಹೆಸ್ರನಾಗೆ ಕಾರ್ಯಕ್ರಮ ನಡೀತೈತೆ ಅಂದರೆ ಸ್ಯಾನೆ ಖುಷಿ ಸ್ಯಾ. ಅವನ ಸಹಾಯದಿಂದ ಇನ್ನೂ 10 ಮಕ್ಕಳು ಚೆನ್ನಾಗಿ ಓದಿ ಮುಂದೆ DC ಆಗ್ತಾರೆ ಬಿಡಕ್ಕ. ಸರಿ ಸರಿ, ಗೊತ್ತಾಯ್ತದೆ. ನಡ್ರಿ ಮಾಡಮ್ಮ. ಯೋನ್ರವ ಇದೆಲ್ಲ? ನಮಸ್ಕಾರ ಪುಟ್ಟಕ್ಕವ್ರೆ. ನಮಸ್ಕಾರ. ದೊಡ್ಡ ಮನಸ್ಸು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ನೀವು ಈಟೊಂದು ಪಿರುತಿಯಿಂದ ಕರೆದಿರ್ಬೇಕಾರೆ ಬರ್ದೇ ಇರೋಕ್ಕಾಯ್ತದೆ ತಾಯಿ. ನಿಮ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಿನ್ಸಿಪಲ್ ಕಾರ್ನ ಕಳ್ಸಿದ್ದಾರೆ, ನೀವು ಅದ್ರಲ್ಲೇ ಬರ್ಬೇಕು. ಅಯ್ಯೋ, ನಾವು ಆಟೋದಾಗ ಬರ್ತಿದ್ವಲ್ಲ. ಇದು ನಮ್ಮ ಪ್ರಿನ್ಸಿಪಲ್ ಆರ್ಡರ್. ನೀವು ನಮ್ಮ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರುವ ಮಹಾತಾಯಿ, ನಾವೇ ಕರ್ಕೊಂಡು ಹೋಗೋದು ಉತ್ತಮ ಅಲ್ವಾ? ಬನ್ನಿ ಪುಟ್ಟಕ್ಕವ್ರೆ. ಅವ ಆ ಸಾಲಿನಾಗೆ ಸ್ನೇಹಂಗೆ ಅವಾರ್ಡ್ ಸಿಕ್ಕಾಗ ನೀನು ಸ್ಯಾನೆ ಖುಷಿ ಪಟ್ಟಿದ್ದೆ. ಆದ್ರೀಗ ನೀನೇ 4 ಮಕ್ಕಳಿಗೆ ಅವಾರ್ಡ್ ಕೊಡಂಗಾಗದೆ. ಈ ಥರ ಗೌರವ ನಿನ್ಗೆ ಯಾವತ್ತೂ ಸಿಕ್ಕಿರ್ನಿಲ್ಲ ಕಣವ. ಇದನ್ನೆಲ್ಲ ನೋಡಿ ಸ್ಯಾನೆ ಹೆಮ್ಮೆ ಅನಿಸ್ತೈತೆ. ಇದೆಲ್ಲ ಪುಟ್ಟವನ್ ಒಳ್ಳೆತನಕ್ಕೆ ಸಿಕ್ಕಿರೋ ಪ್ರತಿಫಲ ಅಕ್ಕ. ಬಂಗಾರ, ನಾವು ಆದಷ್ಟು ಬೇಗ ಆ ಸಿಂಗಾರ ಕಲಿನ ಪೊಲೀಸರಿಗೆ ಸಿಗಂಗ್ ಮಾಡಬೇಕು. ಸಾಹೇಬ್ರಿಗೆ ಹೇಳಿವ್ನಲ್ಲ, ಅವರೇ ಎಲ್ಲ ನೋಡ್ಕೊತಾರೆ ಬುಡಿ. ಆ ಸಿಂಗಾರಂಗೆ ನಾವು ಯಾವತ್ತೂ ಕ್ಷಮೆ ಕೊಡಬಾರ್ದು ಬಂಗಾರ. ಅವಳು ಅವಳ ಮಗ ಸಾಯೋ ಗಂಟ ಜೈನಲ್ಲಿ ಕೊಳಿಬೇಕು, ಹಂಗೆ ಮಾಡಬೇಕು. ಉಪ್ಪು ತಿಂದವರು ನೀರು ಕುಡ್ದೇ ಕುಡಿತಾರೆ ಬುಡವ. ಅವ ನಮಗೂ ಕೆಲಸ ಇದೆ, ನಾನು ಆಚೆ ಬರ್ತೀನಿ. ತಿಂಡಿ ರೆಡಿ ಇದೆ, ತಿನ್ಕೊಂಡು ನೋಡಿ. ಇಲ್ಲ ಅದ, ನಾನು ಹುಡುಗರ ಜೊತೆ ಆಚೆ ಇರ್ತೀನಿ. ಬಾರ್ಲಾ, ನಿಮ್ಮ ಅಣ್ಣಂಗೆ ತಿಂಡಿ ತಿನ್ಕೊಂಡು ಹೋಗು ಅಂದರೆ ನಿಮ್ಮ ಜೊತೆನೆ ತಿಂತೀನಿ ಅಂತವನೆ. ನೀನು ಬಂದಿದ್ದು ಒಳ್ಳೇದಾಯಿತು, ಇಲ್ಲೇ ತಿನ್ಕೊಂಡು ಹೋಗ್ರಿ. ರಾಧಾ, ಇಬ್ರಿಗೂ ಬಡ್ಸಲ್ಲ. ಬೇಡವ, ನಾ ಮಾಡ್ಕ ಬಂದೆ. ಯೋನ್ಲ ಅದು ನನ್ನ ಮಗನೆಲ್ಲ ಕರ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡ್ತಿರೋ ಹಂಗಿದೆ. ಹಂಗೆಲ್ಲ ಏನಿಲ್ಲವ. ನಿನ್ನ ಮಕಾನ್ ಮಾಡ್ತಿದ್ರೇ ಗೊತ್ತಾಯ್ತದೆ ನನಗೆ ಅದು ಯೋನ ಮುಚ್ಚಿಡ್ತಿದ್ಯಾ ಅಂತ. ಯೋನದು ಏಳು, ನಿನ್ನೆ ಕೇಳ್ತಿರೋದು ಏಳ್ಲ? ಅವ್ವ ಅದು ಏಳ್ಲ? ಲೈ, ಅದೇನಂತ ಹೇಳ ಅಣ್ಣ, ಅದು ಅದು ಏಯ್, ಪೀಟಿಗೆ ಹಾಕಿದ್ ಸಾಕು, ಅದೇನಂತ ಹೇಳ. ಅದೇನಾ ನೀವು ಗಲಾಟೆ ಮಾಡಿ ಮುಚ್ಚಿದ್ರಲ್ಲ, ಆ ಬಾರು ಮತ್ತೆ ಓಪನ್ ಆಗದೆ.